ನಮಸ್ಕಾರ ವೀಕ್ಷಕರೇ, ಅಕ್ಷಯ ಅಡಿಗೆಗೆ ಸ್ವಾಗತ. ನಾನಿವತ್ತು ಮಾಡುತ್ತಿರುವುದು ಹೋಮ್ ಮೇಡ್ ಗ್ರೀನ್ ಮಸಾಲ ಮತ್ತು ಗೀ ರೈಸ್. ತುಂಬ ಟೇಸ್ಟಿಯಾಗಿರ್ತದೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು, ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈಗ ಗೀ ರೈಸ್ ಗ್ರೀನ್ ಮಸಾಲವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈಗ 1 kg ಆಗೋಷ್ಟು ಚಿಕನ್ ತಗೊಂಡಿದ್ದೇನೆ. ಇದನ್ನು ಗ್ರೀನ್ ಮಸಾಲ ಮಾಡಲಿಕ್ಕೆ ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡುವಂಥದ್ದು. ತುಂಬ ಟೇಸ್ಟಿಯಾಗಿರ್ತದೆ. ಅದಕ್ಕೆ ನಾನು 1 kg ಚಿಕನನ್ನು ತೊಳೆದು ಕಟ್ ಮಾಡಿ ಇಟ್ಟಿದ್ದೇನೆ. ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಕೊಳ್ಳಿ. ನಾನು ಮತ್ತೆ ಕಡಿಯಲಿಕ್ಕೆಲ್ಲ ಉಂಟು ಶುಂಠಿ ಬೆಳ್ಳುಳ್ಳಿ ಎಲ್ಲ. ಇದಕ್ಕೆ ಒಂದು ಹಾಕಿ ಮ್ಯಾರಿನೇಟ್ ಮಾಡಿಡುವ ಅಂತೇಳಿ ಮಾಡಿಟ್ಟರೆ ತುಂಬ ಟೇಸ್ಟಿಯಾಗಿರ್ತದೆ. ಹಾಗೆ ಮತ್ತು ಚಿಕನಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ಒಂದು ಅರ್ಧ ಲಿಂಬೆ ರಸವನ್ನು ಹಾಕಿಕೊಳ್ಳಿ. ಅರ್ಧ ಸ್ವಲ್ಪ ಹಾಕಿಕೊಳ್ಳಿ, ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ಚಿಕನ್ಗೆ ತಕ್ಕ ಹಾಕಿದ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿಕೊಳ್ಳಿ. ಉಪ್ಪು ಹಾಕಿದ ಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ನೋಡಿ ಹಾಕಿ ಇದನ್ನು ಒಳ್ಳೆ ಹೀಗೆ ಮಿಕ್ಸ್ ಮಾಡಿಕೊಳ್ಳಿ ಒಟ್ಟಿಗೆ. ಇದು ಸ್ವಲ್ಪ ಮ್ಯಾರಿನೇಟ್ ಆಗಿರಲಿ, ಸ್ವಲ್ಪ ಇಟ್ಟುಕೊಳ್ಳಿ. ಆವಾಗ ನಾವು ಸ್ವಲ್ಪ ಮಸಾಲೆ ಕಡಿಯಲಿಕ್ಕೆ ಉಂಟು. ಗ್ರೀನ್ ಮಸಾಲ ತುಂಬ ಟೇಸ್ಟಿಯಾಗಿರ್ತದೆ. ಈ ಗ್ರೀನ್ ಮಸಾಲ ಹೇಗೆ ಒಳ್ಳೆ ಮಿಕ್ಸ್ ಮಾಡಿದ ಮೇಲೆ ಇದನ್ನು ಒಳ್ಳೆ ಮಿಕ್ಸ್ ಮಾಡಿದ ಮೇಲೆ ಮುಚ್ಚಿಡಿ. ಒಂದು ಬಾಣಲ್ಲಿ ತಗೊಂಡಿದ್ದೇನೆ. ಇದನ್ನು ಸ್ವಲ್ಪ ಫ್ರೈ ಮಾಡ್ತಿದ್ದೇನೆ. ಹಾಗೆ ಮಾಡಿದರೆ ತುಂಬ ಟೇಸ್ಟಿಯಾಗಿರ್ತದೆ. ಈಗ ತೆಂಗಿನೆಣ್ಣೆ ತಗೊಂಡಿದ್ದೇನೆ. ಈಗ ಎಣ್ಣೆ ಹಾಕಿಕೊಳ್ಳಿ. ಈಗ ಅದಕ್ಕೆ ಹಾಕುವಂಥ ಸಾಮಗ್ರಿಗಳು: ಬೆಳ್ಳುಳ್ಳಿ ಒಂದು 7-8 ಎಸಳಾಗುವಷ್ಟು, ಮತ್ತು ಒಂದು 5-6 ಎಸಳು ಗೋಡಂಬಿ, ಒಂದು 6 ಕಾಯಿ ಮೆಣಸು, ನಿಮಗೆ ಖಾರಕ್ಕೆ ತಕ್ಕದ್ದು. 1 ಪೀಸು 1 ಇಂಚು ಆಗುವಷ್ಟು ಶುಂಠಿ, ಮತ್ತು 1 ನೀರುಳ್ಳಿ, ದೊಡ್ಡ ಒಂದು ನೀರುಳ್ಳಿ ಹಾಕಿಕೊಳ್ಳಿ. ಮತ್ತು ಸ್ವಲ್ಪ ನಾನು ತೆಂಗಿನ ತುರಿ ಹಾಕಿಕೊಳ್ತಿದ್ದೇನೆ. ಹಾಕಿದರೆ ತುಂಬ ಟೇಸ್ಟಾಗಿರ್ತದೆ ಅಂತೇಳಿ ಇಷ್ಟು ತಗೊಳ್ಳಿ. ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬರ್ತದೆ, ಹಾಗೆ ಹಾಕಿಕೊಳ್ಳೋದು. ನಾನು ಜಾಸ್ತಿ ಹಾಕಲಿಕ್ಕೆ ಹೋಗೋದಿಲ್ಲ. ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಈಗ ಎಲ್ಲವನ್ನು ಹಾಕಿಕೊಳ್ಳಿ. ಈಗ ಎಣ್ಣೆ ಹಾಕಿಟ್ಟಿದ್ದೇನೆ. ಇದಕ್ಕೆ ನೀರುಳ್ಳಿ, 1 ನೀರುಳ್ಳಿ, ಮತ್ತು ಬೆಳ್ಳುಳ್ಳಿ ನಾ ಸಿಪ್ಪೆ ತೆಗೆದಿಲ್ಲ. ಈಗ ಹಾಕೋದ್ರಿಂದ ಒಳ್ಳೆ ಪರಿಮಳ ಇರ್ತದೆ ಅಂತೇಳಿ ನೀವು ಬೇಕಾದ ತಗೊಳ್ಳಿ. ಮತ್ತು ಗೋಡಂಬಿ, ಕಾಯಿ ಮೆಣಸು ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಿ. ಮತ್ತು ಶುಂಠಿ ಹಾಕಿ ಇದರೊಟ್ಟಿಗೆ ಎಲ್ಲವನ್ನು ಹಾಕಿಕೊಳ್ಳಿ. ಮತ್ತು ಒಳ್ಳೆ ಫ್ರೈ ಮಾಡಿದರೆ ಆಯಿತು. ಮತ್ತು ತೆಂಗಿನ ತುರಿ ಹಾಕಿ. ತೆಂಗಿನ ತುರಿ ಹಾಕಿ ಇಷ್ಟನ್ನು ಫ್ರೈ ಮಾಡಿ. ಮತ್ತು ಪುದೀನ ಕೊತ್ತಂಬರಿಯನ್ನು ಹಾಕಿಕೊಳ್ಬೋದು. ಲಾಸ್ಟ್ ಹಾಕಿದರೆ ಸಾಕು, ಸ್ವಲ್ಪ ಫ್ರೈ ಮಾಡಲಿಕ್ಕೆ. ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕಿಕೊಳ್ಳಿ. ಜೀರಿಗೆ ಹಾಕಿದ ಮೇಲೆ ಒಂದು 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹಾಕಿ ಒಟ್ಟಿಗೆ ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ. ಕೊತ್ತಂಬರಿ ಜೀರಿಗೆಲ್ಲ ಹಾಕಿ ಒಳ್ಳೆ ಮಿಕ್ಸ್ ಮಾಡಿ ಒಂದು 5-6-7 ಬೀಜ ಆಗುವಷ್ಟು ಸ್ವಲ್ಪ 1/4 ಟೀ ಸ್ಪೂನು ಕರಿಮೆಣಸನ್ನು ಹಾಕಿಕೊಳ್ಬೇಕು. ಕರಿಮೆಣಸು ಹಾಕಿ ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ. ಇದಕ್ಕೆ ಪುದೀನ ಕೊತ್ತಂಬರಿಯನ್ನು ಸಣ್ಣ ಉರಿಯಲ್ಲಿ ಇಟ್ಟುಕೊಳ್ಳಿ. ಕೊತ್ತಂಬರಿ ಪುದೀನ ಹಾಕಿದ ಮೇಲೆ ತುಂಬ ಫ್ರೈ ಮಾಡಲಿಕ್ಕೆ ಹೋಗಬಾರ್ದು.
ಹೀಗೆ ಸ್ವಲ್ಪ ಈಗ ಮಾಡಿದರೆ ಸಾಕು, ಹೀಗೆ ಮಾಡಿದರೆ ಸಾಕು. ಇನ್ನು ಇದು ಗ್ಯಾಸ್ ಆಫ್ ಮಾಡಿಕೊಳ್ಳಿ, ತುಂಬ ಫ್ರೈ ಮಾಡಲಿಕ್ಕೆ ಹೋಗಬಾರ್ದು. ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕಿದ ಮೇಲೆ ಸ್ವಲ್ಪ ಫ್ರೈ ಮಾಡಿದರೆ ಸಾಕು. ಈಗ ಗ್ಯಾಸ್ ಆಫ್ ಮಾಡಿ ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಇದಕ್ಕೆ ಈಗ ಎಲ್ಲವನ್ನು ಕಡ್ದಿಟ್ಟದನ್ನೆಲ್ಲ ಹಾಕಿಕೊಳ್ಳಿ. ಈಗ ಹುರಿದಿಟ್ಟದನ್ನೆಲ್ಲ ಹಾಕಿಕೊಳ್ಬೇಕು. ಹುರಿದಿಟ್ಟದನ್ನೆಲ್ಲ ಹಾಕಿ ನೈಸಾಗಿ ಈಗ ಇದಕ್ಕೆ ಎಲ್ಲ ಹಾಕಿಟ್ಟಿದ್ದೇನೆ. ಇದಕ್ಕೆ ಈಗ ಕಡಿಲಿಕ್ಕೆ ನೀರು ಹಾಕಿಕೊಳ್ಳಿ. ಇದನ್ನು ಆದಷ್ಟು ನೈಸ್ ಆಗುವಾಗೆ ಕಡಿದುಕೊಳ್ಳಿ. ನೋಡಿ, ಈಗ ನೈಸ್ ಆಗುವಾಗೆ ಕಡಿದಿದ್ದೇನೆ ನೀರು ಹಾಕಿ. ಈಗ ಒಂದು ಬಾಣಲಿ ತಗೊಂಡಿದ್ದೇನೆ, ದೊಡ್ಡ ಬಾಣಲಿ. ಇದರಲ್ಲಿ ಗ್ರೀನ್ ಮಸಾಲ ಮಾಡಿಕೊಳ್ಳೋದು. ಇದಕ್ಕೆ ಈಗ ಎಣ್ಣೆ ಹಾಕಿಕೊಳ್ಳಿ. ಒಂದು 5-6 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಹಾಕಿಕೊಳ್ಬೇಕು. ತೆಂಗಿನ ಎಣ್ಣೆ ಹಾಕಿದ ಮೇಲೆ ನೀರುಳ್ಳಿ ಕಟ್ಟು ಮಾಡಿ ಒಂದು 2 ನೀರುಳ್ಳಿ ಹಾಕಿಕೊಳ್ಳಿ. ನೀರುಳ್ಳಿ ಹಾಕಿ ಜಾಸ್ತಿ ಹಾಕಿದರೆ ಟೇಸ್ಟ್ ಒಳ್ಳೆಯದಾಗುತ್ತೆ. ಈಗ ನೀರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಈಗ ಒಳ್ಳೆ ಮಿಕ್ಸ್ ಮಾಡಿ. ಹೀಗೆ ಸ್ವಲ್ಪ ಕಲರ್ ಚೇಂಜ್ ಆಗುವಾಗ ಒಂದು ಟೊಮೆಟೊವನ್ನು ಹಾಕಿಕೊಳ್ಳಿ. ಹುಳಿ ಟೊಮೆಟೊ ಹಾಕೋದಿಲ್ಲ ನಾನು, ಇದು ಲಿಂಬೆ ರಸ ಹಾಕಿದ್ದೇನೆ. ಹಾಗೆ ಹೀಗೆ ಒಳ್ಳೆ ಮಿಕ್ಸ್ ಮಾಡಿ ಹಾಕಿ ಹೇಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಬೇಕು. ಟೊಮೆಟೊ ಎಲ್ಲ ಸ್ವಲ್ಪ ಸ್ಮೂತ್ ಆಗೋವರೆಗೆ ಮಿಕ್ಸ್ ಮಾಡಿ. ಹೀಗೆ ಟೊಮೆಟೊ ಎಲ್ಲ ಸ್ವಲ್ಪ ಸ್ಮೂತ್ ಆಗಿದೆ. ಮತ್ತು ಇದಕ್ಕೆ ಈಗ ಮ್ಯಾರಿನೇಟ್ ಮಾಡಿದ್ದ ಚಿಕನನ್ನು ಹಾಕಿಕೊಳ್ಳಿ. ಚಿಕನ್ ಹಾಕಿ ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಬೇಕು. ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ. ಚಿಕನ್ ಹೀಗೆ ಗ್ಯಾಸನ್ನು ದೊಡ್ಡ ಉರಿಯಲ್ಲಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ. ಇದಕ್ಕೆ ಮ್ಯಾರಿನೇಟ್ ಮಾಡುವಾಗಲೇ ಉಪ್ಪೆಲ್ಲ ಹಾಕಿದ್ದೇನೆ. ಇದನ್ನು ಸ್ವಲ್ಪ ಮುಚ್ಚಿಡಿ. ಇದು ಸ್ವಲ್ಪ ನೀರು ಬಿಟ್ಟು ಚಿಕನ್ ಬೇಯಲಿ, ಮತ್ತೆ ಮಸಾಲೆ ಹಾಕಬೇಕು. ಈಗ ಸ್ವಲ್ಪ ಮುಚ್ಚಿಟ್ಟಿದ್ದೇನೆ. ಇದಕ್ಕೆ ಈಗ ಗರಂ ಮಸಾಲೆ ಹಾಕಿಕೊಳ್ಬೇಕು. ನೀವು ಚಕ್ಕೆ ಲವಂಗ ಇದೆಲ್ಲ ಮಸಾಲೆ ಒಟ್ಟಿಗೆ ಕಡಿತೇನೆ ಅಂತ ಹೇಳಿದರೆ ಅದರೊಟ್ಟಿಗೆ ಹಾಕಿದರೆ ಸಾಕು. ಯಾವುದು ಇದು ನೀರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಅದೆಲ್ಲ ಕಡಿಯುವಾಗ ಚಕ್ಕೆ ಲವಂಗ ಬೇಕಾದರೆ ಹಾಗೆ ಹಾಕಿಕೊಳ್ಬೋದು. ನಾನು ಅದು ಹಾಕಲಿಲ್ಲ, ಅದಕ್ಕೆ ನಾನು ಈಗ 1 ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಹೊಡಿ ಇದರೊಟ್ಟಿಗೆ ಹಾಕಿಕೊಳ್ತಿದ್ದೇನೆ. ಹಾಕಿದ ಮೇಲೆ ಒಂದು ಅರ್ಧ ಸ್ಪೂನು, ಒಂದು 1/4 ಟೀ ಸ್ಪೂನ್ ಆದರೂ ಸಾಕು, ಸ್ವಲ್ಪ ನಾನು ಮೆಣಸಿನ ಹುಡಿ ಹಾಕಿಕೊಳ್ತೇನೆ. ಹಾಕಿದರೆ ತುಂಬ ಟೇಸ್ಟ್ ಆಗುತ್ತೆ. ಹಾಗೆ ಬೇಡ ಅಂತೇಳಿದರೆ ಸ್ಕಿಪ್ ಮಾಡಿಕೊಳ್ಳಿ. ಖಾರ ಎಲ್ಲ ಕಾಯಿ ಮೆಣಸೆಲ್ಲ ಹಾಕಿಟ್ಟಿದ್ದೇನಲ್ಲ, ಆಗ ಇದು ಕಡೀಲಿಕ್ಕೆ ಹಾಕಿದ್ದೇನೆ. ಈಗ ಹಾಕಿದ ಮೇಲೆ ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಬೇಕು. ಹೀಗೆ ಗರಂ ಮಸಾಲೆ ಹುಡಿ ಎಲ್ಲ ಹಾಕಿ ಇದರೊಟ್ಟಿಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ, ಒಟ್ಟಿಗೆ ಬೆರೆಯಿಸಿ. ಮತ್ತು ಇದನ್ನು ಸ್ವಲ್ಪ ಮುಚ್ಚಿಡಿ, ಮಸಾಲೆ ಸ್ವಲ್ಪ ಅದರೊಟ್ಟಿಗೆ ಬೆರೆಯಲಿ. ಮತ್ತು ಇದು ಕಡ್ದಿಟ್ಟ ಮಸಾಲೆ ಹಾಕಿ. ಈಗ ಸ್ವಲ್ಪ ಹೊತ್ತಾಗಿದೆ, ಚಿಕನ್ ಸ್ವಲ್ಪ ಬೆಂದದಷ್ಟೇ. ಇನ್ನು ಮಸಾಲೆ ಒಟ್ಟಿಗೆ ಬೇಯಲಿಕ್ಕುಂಟು, ಜಾಸ್ತಿ ಬೇಯಲಿಕ್ಕೆ ಹೋಗಬಾರ್ದು, ಮಸಾಲೆ ಒಟ್ಟಿಗೆ ಬೇಯಲಿಕ್ಕುಂಟು. ಹಾಗೆ ಈಗ ಕಡ್ದಿಟ್ಟ ಮಸಾಲೆಯನ್ನು ಇದರೊಟ್ಟಿಗೆ ಹಾಕಿಕೊಳ್ಳಿ. ಕಡ್ದಿಟ್ಟು ಮಸಾಲೆ ಹಾಕಿದ ಮೇಲೆ ನೀರು ಹಾಕಿಕೊಳ್ತಿದ್ದೀನಿ, ಜಾರಿಗೆ ನೀರು ಹಾಕಿ. ಇದು ಸ್ವಲ್ಪ ಗ್ರೀನ್ ಮಸಾಲ, ಇದು ಗೀ ರೈಸಿಗೆ ತಿನ್ನುವಾಗೆ ಮತ್ತು ಅನ್ನಕ್ಕೆಲ್ಲ ತಿನ್ನುವಾಗೆ ನಾನು ಮಾಡಿಕೊಳ್ಳೋದು. ಹಾಗೆ ನಿಮಗೆ ಎಷ್ಟು ಗ್ರೇವಿ ಇದು ಮಸಾಲ ಆ ಟೈಪಲ್ಲಿ ಹಾಕಿಕೊಳ್ಳಿ ನೀರು.
ಬೇಯುವಾಗ ಮತ್ತೆ ಸರಿ ಆಗ್ತದೆ. ಹಾಗೆ ಒಟ್ಟಿಗೆ ಬೇಯಲಿ ಕೊಟ್ಟು ಇನ್ನು ಬೇಯುವಾಗ ಸರಿ ಆಗ್ತದೆ. ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ. ಮತ್ತು ನಾನು ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕಿಕೊಳ್ತಿದ್ದೇನೆ. ಆವಾಗ ಉಪ್ಪು ಹಾಕಿ ಹೀಗೆ ಒಳ್ಳೆ ಮಿಕ್ಸ್ ಮಾಡಿದ ಮೇಲೆ ಇದನ್ನೀಗ ಮುಚ್ಚಿಡಿ. ಮಸಾಲೆ ಒಟ್ಟಿಗೆ ಒಳ್ಳೆ ಒಮ್ಮೆ ಬೇಯಲಿ, ಮತ್ತು ರೆಡಿ ಆಗ್ತದೆ. ಮಸಾಲೆ ಒಟ್ಟಿಗೆ ಒಮ್ಮೆ ಒಳ್ಳೆ ಕುದಿ ಬಂದು ಬೇಯಲಿ. ಈಗ ಗ್ರೀನ್ ಮಸಾಲ ಬೇಯ್ತಾ ಉಂಟು. ಮೀಡಿಯಮ್ ಉರಿಯಲ್ಲಿ ಇಟ್ಟಿದ್ದೇನೆ. ಒಳ್ಳೆ ಮಸಾಲೆ ಒಟ್ಟಿಗೆ ಬೇಯಲಿ. ಆವಾಗ ಒಂದು ಗೀ ರೈಸ್ ದಿಢೀರಾಗಿ ಹೋಗಿ ಮಾಡೋದೊಂದು ತೋರಿಸ್ಕೊಡುವ ಅಂತ ನಾನು ಇವತ್ತಿದ್ದೇನೆ. ಅದಕ್ಕೆ ಒಂದು ಕುಕ್ಕರ್ ತಗೊಂಡಿದ್ದೇನೆ. ಈಗ ತುಪ್ಪ ಹಾಕಿಕೊಳ್ಬೇಕು. ಈಗ ತುಪ್ಪ ಹಾಕಿಕೊಳ್ಳಿ. ಈಗ ಒಂದು 5 ಸ್ಪೂನ್ ಆಗುವಷ್ಟು ನಾನು ತುಪ್ಪ ಹಾಕಿದ್ದೇನೆ. ತುಪ್ಪ ಹಾಕಿದ ಮೇಲೆ ಇದಕ್ಕೆ ನಾನು ಎಣ್ಣೆ ಹಾಕಿಕೊಳ್ತಿದ್ದೇನೆ. ತೆಂಗಿನ ಎಣ್ಣೆ ಹಾಕಿದರೆ ತುಂಬ ಟೇಸ್ಟ್ ಆಗಿದೆ. ಇಲ್ಲ ನೀವು ತುಪ್ಪವೇ ಸಾಕು ಅಂತ ಹೇಳುವವರು ನೀವು ತುಪ್ಪವೇ ಬೇಕಾದರೆ ಹಾಕಿಕೊಳ್ಬೋದು. ನಾನು ಎಣ್ಣೆಯು ಹಾಕಿಕೊಳ್ತಿದ್ದೇನೆ. ತೆಂಗಿನ ಎಣ್ಣೆ ಹಾಕಿಕೊಳ್ಬೇಕು. ಬೇರೆ ಎಣ್ಣೆ ಯಾವುದೇ ಹಾಕಿಕೊಳ್ಬಾರ್ದು. ಬೇರೆ ಎಣ್ಣೆ ಹಾಕಿದರೆ ಟೇಸ್ಟ್ ಆಗಿರೋದಿಲ್ಲ. ತೆಂಗಿನ ಎಣ್ಣೆ ಮಾತ್ರ ಆ್ಯಡ್ ಮಾಡಿಕೊಳ್ಬೇಕು. ಈಗ ಒಂದು 5-6 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಆ್ಯಡ್ ಮಾಡಿಕೊಳ್ಳಿ. ಹೀಗೆ ಹಾಕಿದ ಮೇಲೆ ಇದಕ್ಕೆ ಪಲಾವ್ ಎಲೆ ಹಾಕಿಕೊಳ್ಳಿ. ತುಪ್ಪ ಬೇಕಾದರೆ ಇನ್ನೂ ಜಾಸ್ತಿ ಹಾಕಿಕೊಳ್ಳಿ. ಮತ್ತು ಇದು ಚಕ್ಕೆ, ಲವಂಗ, ಸ್ಟಾರ್, ಏಲಕ್ಕಿ, 2-3 ಲವಂಗ, ಮತ್ತು ಸೋಂಪು ಹಾಕಿಕೊಳ್ಳಿ. ಹಾಕಿದರೆ ಟೇಸ್ಟಾಗಿ ಬರ್ತದೆ. ಸೋಂಪು ಹಾಕಿದ್ದೇನೆ. ಒಳ್ಳೆ ಕಾಯಬೇಕು. ನಾನಿನ್ನೂ ಸ್ವಲ್ಪ ತುಪ್ಪ ಹಾಕಿಕೊಳ್ತಿದ್ದೇನೆ. ಸ್ವಲ್ಪ ತುಪ್ಪ ಜಾಸ್ತಿ ಇರಬೇಕು. ತೆಂಗಿನ ಎಣ್ಣೆಗಿಂತ ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿಕೊಳ್ಳಿ, ಟೇಸ್ಟಾಗಿರ್ತದೆ. ಹಾಗೆ ಇದಕ್ಕೆ ನೀರುಳ್ಳಿ, ಒಂದು 2 ನೀರುಳ್ಳಿ, ದೊಡ್ಡ ನೀರುಳ್ಳಿಯನ್ನು ಹೀಗೆ ಕಟ್ಟು ಮಾಡಿ ಹೀಗೆ ಹಾಕಿಕೊಳ್ಬೇಕು. ಹಾಕಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ನೀರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೆ ಒಳ್ಳೆ ಉರಿ. ಗೋಲ್ಡನ್ ಬ್ರೌನ್ ಕಲರ್ ಬರ್ತಾ ಉಂಟು ನೀರುಳ್ಳಿ. ಆವಾಗ ಸ್ವಲ್ಪ ಒಂದಿಷ್ಟು ಕರಿಬೇವನ್ನು ಹಾಕಿಕೊಳ್ಳಿ. ಕರಿಬೇವು ಹಾಕಿದರೆ ಟೇಸ್ಟ್ ಒಳ್ಳೆಯದಾಗಿರ್ತದೆ. ನಾನು ಹಾಕಿಕೊಳ್ಳೋದು ಇನ್ನೊಂದ್ಸಲಿ ಪರಿಮಳ ಒಳ್ಳೆಯದಿರ್ತದೆ. ಅದಕ್ಕೆ ನಾನು ಕರಿಬೇವು ಜಾಸ್ತಿ ಹಾಕಿಕೊಳ್ತಿದ್ದೇನೆ. ಕರಿಬೇವು ಆರೋಗ್ಯಕ್ಕೂ ಒಳ್ಳೆಯದು. ಕರಿಬೇವು ಹಾಕಿದ್ದೇನೆ. ಕರಿಬೇವು ಹಾಕಿದ ಮೇಲೆ ನೀರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರ್ತಾ ಉಂಟು. ಆವಾಗ ಗೋಡಂಬಿ ಹಾಕಿಕೊಳ್ಳಿ. ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಲಾಸ್ಟಲ್ಲಿ ಹಾಕಿಕೊಳ್ಬೇಕು. ಆವಾಗ ಖರ್ಚು ಹೋಗಿ ಬಿಡೋದಿಲ್ಲ. ಹಾಗೆ ಈಗ ಗೋಡಂಬಿ ಹಾಕಿದ ಮೇಲೆ ದ್ರಾಕ್ಷಿ ಹಾಕಿಕೊಳ್ತಿದ್ದೇನೆ. ಹಾಕಿ ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ. ಸಣ್ಣ ಉರಿಯಲ್ಲಿ ಇನ್ನೂ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಲಿ. ಆವಾಗ ನೀರು ಹಾಕಿಕೊಳ್ಳಿ. ಈಗ ಇದಕ್ಕೆ ನೀರು ಹಾಕಿಕೊಳ್ಬೇಕು. 1 ಗ್ಲಾಸಿಗೆ ಅಕ್ಕಿಗೆ 2 ಗ್ಲಾಸು ನೀರಿನ ಅಳತೆಯಲ್ಲಿ ನೀವು ಹಾಕಿಕೊಳ್ಳಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು, ಆ ಲೆಕ್ಕದಲ್ಲಿ ಹಾಕಿಕೊಳ್ಳಿ. ಈಗ ನೀರೆಲ್ಲ ಹಾಕಿಟ್ಟಿದ್ದೇನೆ. ಇದಕ್ಕೆ ಈಗ ಉಪ್ಪು ಹಾಕಿಕೊಳ್ಳಿ. ಈಗ ರುಚಿಗೆ ತಕ್ಕ ಕಲ್ಲುಪ್ಪು ಹಾಕಿಕೊಳ್ತಿದ್ದೇನೆ. ರುಚಿಗೆ ಉಪ್ಪು ಒಡಿಪಾದರೂ ರುಚಿಗೆ ತಕ್ಕ ಹಾಕಿಕೊಳ್ಳಿ.
ಉಪ್ಪು ಹಾಕಿದ ಮೇಲೆ ಹೀಗೆ ಒಳ್ಳೆ ಮಿಕ್ಸ್ ಮಾಡಿ ಇನ್ನೊಮ್ಮೆ ಒಳ್ಳೆ ಕುದಿ ಬರಲಿ, ಆವಾಗ ಅಕ್ಕಿ ಹಾಕಿಕೊಳ್ಳಬೇಕು. ಅಕ್ಕಿ ಒಂದು 10 ನಿಮಿಷವರೆಗೆ ನೀವು ನೀರಲ್ಲಿ ಹಾಕಿ ನೆನೆಯಲಿಕ್ಕೆ ಹಾಕಿ ಇಟ್ಟುಕೊಳ್ಳಬೇಕು. ಯಾವುದು ಹೇಳಿದರೆ ಬಾಸ್ಮತಿ ಅಕ್ಕಿ ಹಾಕಿಕೊಳ್ಳೋದು. ನಾನು ಸ್ವಲ್ಪ ನೀರಲ್ಲಿ ಹಾಕಿ ನೆನೆಯಲಿಕ್ಕೆ ಹಾಕಿ ಇಟ್ಟಿದ್ದೇನೆ, ಸ್ವಲ್ಪ ಇದು ಮಾಡಲಿಕ್ಕೆ. ಮತ್ತು ತುಂಬ ಹೊತ್ತು ನೆನೆಯಲಿಕ್ಕೆ ಹಾಕಿ ಇಡೋದಿಲ್ಲ ನಾನು, ಹಾಗೆ ಒಂದು 10 ನಿಮಿಷವರೆಗೆ ಹಾಕಿಡ್ತೇನೆ ಅಷ್ಟೇ. ಈಗ ನೀರು ಕುದಿ ಬರ್ತಾ ಉಂಟು, ಆವಾಗ ಒಂದು 10 ನಿಮಿಷವರೆಗೆ ನೀರು ಹಾಕಿ ನೆನೆಯಲಿಕ್ಕೆ ಹಾಕಿಟ್ಟದ್ದು ಅಕ್ಕಿಯನ್ನು ಹಾಕಿಕೊಳ್ಳಿ. ಒಳ್ಳೆ ಕುದಿ ಬರಲಿಕ್ಕೆ ಆಗಿದೆ, ಆವಾಗ ಅಕ್ಕಿಯನ್ನು ಹಾಕಿ. ಅಕ್ಕಿ ಮತ್ತು ರುಚಿಯೆಲ್ಲ ನೋಡಿಕೊಳ್ಬೇಕು, ಉಪ್ಪೆಲ್ಲ ಉಂಟಾ ಅಂತೇಳಿ. ಮತ್ತು ಇದನ್ನು ಒಳ್ಳೆ ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ. ಅಕ್ಕಿ ಬೇಯುವವರೆಗೆ ಬೇಯಿಸ್ಕೊಳ್ಳಿ. ಒಂದು 3 ವಿಸಿಲು ಬರುವವರೆಗೆ ಬೇಯಿಸ್ಕೊಳ್ಳಿ. 3 ಇಲ್ಲಾಂದರೆ 4 ವಿಸಿಲು ಮಾಡಿದರೆ ಸಾಕು, ನಿಮಗೆ ಅಕ್ಕಿ ಬೇಯುವವರೆಗೆ ಬೇಕು. ಈಗ ನೋಡಿ ಗ್ರೀನ್ ಮಸಾಲ ರೆಡಿಯಾಗಿದೆ, ತುಂಬ ಟೇಸ್ಟಾಗಿ ರೆಡಿಯಾಗಿದೆ. ರುಚಿಯೆಲ್ಲ ನೋಡಿಕೊಳ್ಬೇಕು, ಉಪ್ಪೆಲ್ಲ ಸಾಕಂತೇಳಿ. ನೋಡಿ ಒಳ್ಳೆ ಥಿಕ್ನೆಸ್ ಬಂದಿದೆ ಗೀ ರೈಸ್ಗೆ ತಿನ್ನುವಾಗೆ. ಗ್ರೀನ್ ಮಸಾಲ ಸೂಪರಾಗಿ ರೆಡಿಯಾಗಿದೆ. ಇದನ್ನೀಗ ಗ್ಯಾಸ್ ಆಫ್ ಮಾಡಿಕೊಳ್ಳಿ. ಚಿಕನ್ ಬೆಂದಿದೆ. ಈಗ ನೋಡಿ ಗೀ ರೈಸ್ ರೆಡಿಯಾಗಿದೆ, ತುಂಬ ಟೇಸ್ಟಾಗಿ ರೆಡಿಯಾಗಿದೆ. ನೋಡಿ ಒಳ್ಳೆ ಬಂದಿದೆ ಗೀ ರೈಸ್. ನೋಡಿ ಎಷ್ಟು ಒಳ್ಳೆ ಬಂದಿದೆ ಗೀ ರೈಸ್, ಬಿಡಿ 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 ಬಿಡಿಯಾಗಿ ಬಂದಿದೆ. ಅಕ್ಕಿಯು ಒಳ್ಳೆ ಬೆಂದಿದೆ. ನೋಡಿ ಅಕ್ಕಿ ಒಳ್ಳೆ ಬೆಂದಿದೆ. ಈಗ ಗೀ ರೈಸ್ ರೆಡಿಯಾಗಿದೆ ಮತ್ತು ಗ್ರೀನ್ ಮಸಾಲವು ರೆಡಿಯಾಗಿದೆ. ಈಗ ಸರ್ವಿಂಗ್ ಪ್ಲೇಟಿಗೆ ಹಾಕಿಕೊಳ್ತಿದ್ದೇನೆ. ಗ್ರೀನ್ ಮಸಾಲ ಮತ್ತು ಗೀ ರೈಸನ್ನು ಹಾಕಿಕೊಳ್ತಿದ್ದೇನೆ. ನೋಡಿ ವೀಕ್ಷಕರೇ ಎಷ್ಟು ಚೆನ್ನಾಗಿ ಆಗಿದೆ. ಹೋಮ್ ಮೇಡ್ ಗೀ ರೈಸ್ ಗ್ರೀನ್ ಮಸಾಲ ತುಂಬ ಟೇಸ್ಟಾಗಿರ್ತದೆ. ಬ್ಯಾಚುಲರ್ಗೂ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ. ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಹೊಸದಾಗಿ ನಮ್ಮ ಚಾನಲ್ ನೋಡು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.